ಭಕ್ತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಾನೇನು ಅಂದ್ಕೊಂಡೆ, 5-6 ದಿವಸ ಏನಿದ್ದೇನೆ ಮಧ್ವಾಚಾರ್ಯರ ಸರ್ವಮೂಲಗಳ ಹೆಸರು ಹೇಳೋದು ಅಂತ. ಅದರಿಂದಾಗಿ ನಿನ್ನೆ ನಾನು ಮಧ್ವರ ಉದ್ಭಾಷ್ಯದ ಬಗ್ಗೆ ಹೇಳಿದ್ದೆ, ಮಹಿತರೆಯ ಭಾಷ್ಯದ ಬಗ್ಗೆ ಹೇಳಿದ್ದೆ. ಇವತ್ತು 6 ಉಪನಿಷತ್ತಿನ ಬಗ್ಗೆ ಹೇಳಬೇಕು ಅಂತ. ಒಂದು ಯಾಜ್ಞೀಯ ಮಂತ್ರ ಉಪನಿಷತ್ ಅಂತ, ಅದನ್ನ ಈಗ ಈಶಾವಾಸ್ಯ ಉಪನಿಷತ್ತು ಅಂತ ಕರೀತಾರೆ. ಹಳೆ ಹೆಸರೇನು ಯಾಜ್ಞೀಯ ಮಂತ್ರ ಉಪನಿಷತ್ತು. ಈಗ ಅದನ್ನ ಈಶಾವಾಸ್ಯ ಉಪನಿಷತ್ತು ಅಂತ ಕರೀತಾರೆ. ಯಾಕೆಂದ್ರೆ ಈಶಾವಾಸ್ಯಮಿದಂ ಸರ್ವಂ ಅಂತ ಶುರು ಆಗುತ್ತೆ. ಸ್ವಯಂಭುವ ಮನು ಅಂತ ಹೇಳಿ ಒಬ್ಬ ಮನು, ಮೊದಲನೆಯ ಮನು, ನಿಮಗೆಲ್ಲರಿಗೂ ಗೊತ್ತಿರುತ್ತಾನೆ. ಅವನ ಹೆಂಡತಿ ಶತರೂಪ. ಆ ಶತರೂಪಾಳಿಗೆ 3 ಜನ ಮಕ್ಕಳು, ಆಕೂತಿ, ಪ್ರಸೂತಿ, ದೇವಹೂತಿ ಅಂತ. ಆ ದೇವಹೂತಿಯನ್ನ ಕರ್ದವನಿಗೆ ಕೊಟ್ಟರು, ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ ಕೊಟ್ಟರು. ಈ ಆಕೂತಿ ಅಂತ ಒಬ್ಬಳು ಮಗಳಿದ್ದಲ್ಲ, ಅವಳನ್ನ ರುಚಿ ಪ್ರಜಾಪತಿಗೆ ಕೊಟ್ಟರು. ರುಚಿ ಅಂತ ಅವನ ಹೆಸರು. ಆ ರುಚಿ ಪ್ರಜಾಪತಿಯ ಮಗ ಬಂದು, ಆ ರುಚಿ ಪ್ರಜಾಪತಿಯ ಮಗ ಯಜ್ಞನಾಮಕ ಪರಮಾತ್ಮ. ಅವಾಗೆಲ್ಲ ಒಂದು ಪದ್ಧತಿ ಇತ್ತು, ಗಂಡು ಮಗ ಇಲ್ಲದಿದ್ದರೆ ಮಗಳ ಮಗನನ್ನ ದತ್ತಕ್ಕೆ ತೆಗೆದುಕೊಳ್ತಾ ಇತ್ತು. ಅದನ್ನ ಪುತ್ರಿಕಾ ಪುತ್ರ ಧರ್ಮ ಅಂತ ಕರೀತಾರೆ. ಸ್ವಯಂಭುವ ಮನು, ಅವನಿಗೆ 2 ಮಕ್ಕಳು ಇದ್ರು, ಗಂಡು ಮಕ್ಕಳು, ಪ್ರಿಯವ್ರತ ಮತ್ತೆ ಉತ್ತಾನಪಾದ ಅಂತ. ಆದರೂ ಕೂಡ ಆಕೂತಿಯ ಮಗನನ್ನ ದತ್ತಕ್ಕೆ ತೆಗೆದುಕೊಂಡ. ಮೊಮ್ಮಗ ಆದ, ಮಗಳ ಮಗನನ್ನ ಮಗ ಅಂತ ಅಂದುಕೊಂಡ. ಯಾಕೆ? ಮನುವಿಗೆ ಗೊತ್ತಿತ್ತು ಇಲ್ಲಿ ಯಜ್ಞನಾಮಕ ಪರಮಾತ್ಮ ಹುಟ್ಟುತ್ತಾನೆ ಅಂತ. ಹೀಗಾಗಿ ಯಜ್ಞನಾಮಕ ಪರಮಾತ್ಮನನ್ನ ದೇವರು ಅಂತ ತಿಳಿದು ದತ್ತಕ್ಕೆ ತೆಗೆದುಕೊಂಡ ಸ್ವಯಂಭುವ ಮನು. ಸರಿ, ದೇಶ ಆಳಬೇಕು, ರಾಜ್ಯ ಆಳಬೇಕು, ಅದಕ್ಕೆ ಒಂದು ಕಾನೂನು ಮಾಡಬೇಕು. ಆ ಕಾನೂನು ನ್ಯಾಯಬದ್ಧವಾಗಿ ಇರಬೇಕು. ಅದಕ್ಕೆ ಯಾವ ರೀತಿ ಕಾನೂನನ್ನು ರೂಪಿಸೋದು ಅಂತ ತಪಸ್ ಮಾಡ್ತಾ ಇದ್ದಾಗ ಅಸುರರೆಲ್ಲ ದಾಳಿ ಮಾಡಿದ್ರು. ಯಾಕೆಂದ್ರೆ ಅವರಿಗೆ ಕಾನೂನು ಬೇಡ ಆಗಿರುತ್ತೆ. ಅದಕ್ಕೆ ಅವರೇನ್ ಮಾಡಿದ್ರು? ದಾಳಿ ಮಾಡಿದ್ರು. ಅವಾಗ ಯಜ್ಞನಾಮಕ ಪರಮಾತ್ಮ ಆ ಸ್ವಯಂಭುವ ಮನುವನ್ನು ದೈತ್ಯರಿಂದ ರಕ್ಷಿಸಿದ. ಆ ರಕ್ಷಿಸುವಾಗ ಸ್ವಯಂಭುವ ಮನು ಏನು ಮಾಡಿದ, ಏನು ಹೇಳಿದ, ಅದೇ
ಯಾಜ್ಞೀಯ ಮಂತ್ರ ಉಪನಿಷತ್ತು ಆಯಿತು. ಅದೇ ಈಶಾವಾಸ್ಯ. ಈ ಈಶಾವಾಸ್ಯದಲ್ಲಿ 18 ಮಂತ್ರಗಳಷ್ಟೇ ಇರೋದು, ಚಿಕ್ಕದು. ನೀವು ದಿವಸ ಪಾರಾಯಣ ಮಾಡ್ತಾ ಇದ್ರೆ 1.5 ತಿಂಗಳು, ಹಬ್ಬ ಅಂದ್ರೆ 2 ತಿಂಗಳಲ್ಲಿ ಬಾಯಿಗೆ ಬರುತ್ತೆ. ಈಶಾವಾಸ್ಯ ಉಪನಿಷತ್ತು ಅಂತ ಕರೀತಾರೆ. ಅದರ ಸಾರ ಹೀಗಿದೆ: ಇದು ದೇವರ ಮನೆ. ಈಶಾವಾಸ್ಯಮಿದಂ ಸರ್ವಂ. ಇದು ಮಾತ್ರ ಅಲ್ಲ, ಕಾಣುವ ಪ್ರಪಂಚ ಮಾತ್ರ ಅಲ್ಲ, ಯತ್ಕಿಂಚ ಜಗತ್ಯಾಂ ಜಗತ್ತು. ಇಡೀ ಪ್ರಕೃತಿಯಲ್ಲಿ ಯಾವುದಿದೆ ಅದೆಲ್ಲವೂ ದೇವರ ಮನೆ. ತೇನ ತ್ಯಕ್ತೇನ ಭುಂಜೀಥಾ. ಆ ದೇವರು ಕೊಟ್ಟದ್ದನ್ನು ಉಣ್ಣಬೇಕು. ಅಂದ್ರೆ ಏನರ್ಥ? ದೇವರು ಯಾವುದನ್ನು ಕೊಟ್ಟಿಲ್ಲವೋ ಅದರ ಬಗ್ಗೆ ತಲೆ ಬಿಸಿ ಮಾಡ್ಕೋಬಾರದು. ಇದು ಒಂದು. ಎರಡನೆಯದು, ಬೇರೆಯವರಿಗೆ ಏನು ಕೊಟ್ಟಿದ್ದಾನೋ ಅದರ ಬಗ್ಗೆ ಅಸೂಯೆ ಇರಬಾರದು. ತೇನ ತ್ಯಕ್ತೇನ ಭುಂಜೀಥಾಹ. ಅದರಿಂದಲೇನೆ ಮಾಗೃಧ ಕಸ್ಯ ಶುದ್ಧನ. ಕಳ್ಳತನ ಅನ್ನೋದೇನಿದೆ ಈ ಕಾನ್ಸೆಪ್ಟ್ಗೆ ವಿರುದ್ಧವಾದದ್ದು. ಬೇರೆಯವರು ಬಹಳ ಶ್ರಮಪಟ್ಟು ತಮ್ಮದಾಗಿಸಿಕೊಂಡದ್ದನ್ನ 2 ನಿಮಿಷದಲ್ಲಿ ಎತ್ಕೊಂಡು ಹೋಗೋದು. ದೇವರು ನನಗೆ ಕೊಟ್ಟಿಲ್ಲ, ಕೊಡೋದಿದ್ರೆ ನನಗೆ ಕೊಡ್ತಾ ಇದ್ದ, ಅವನು ಕೊಟ್ಬಿಟ್ಟು ಯಾಕೆ ನಿನಗೆ ಕೊಡ್ತಾನೆ ಅಲ್ವಾ? ಅವನು ಬಂದು ರಕ್ಷಣೆ ಮಾಡಿಟ್ಕೊಳ್ಳೋದು, ಇವನು ಹೋಗಿ ಹಿಂದ್ಗಡೆಯಿಂದ ಎಬ್ಬಿ ಕನ್ನ ಹಾಕಿ ಎತ್ಕೊಂಡು ಬರೋದು. ಜೂಜು ಅಷ್ಟೇ. ಜೂಜು ಅದು 2 ನಿಮಿಷದ ಒಂದು ಕ್ರಿಯೆ, ಕಟ್ಟೋದು. ಅದಕ್ಕಾಗಿ ಅಷ್ಟೊಂದು ಹಣ ಸಾಧ್ಯ ಇಲ್ಲ. ಎಫರ್ಟಿಗೆ ತಕ್ಕ ಹಣ ಅಲ್ವೇ ಯಾವತ್ತೂ ಕೂಡ. ಎಫರ್ಟಿಗೆ ತಕ್ಕ ಹಣ ಅಂತನ್ನುವ ದೇವರ ಕಾನೂನನ್ನು ಮುರಿದ ಈ 2, ಜೂಜು ಮತ್ತೆ ಕಳ್ಳತನ, ಅದಕ್ಕೆ ಇದು ತಪ್ಪು. ಆದ್ದರಿಂದ ದೇವರ ಮನೆಯಲ್ಲಿ ಇರುವಾಗ, ನಾವೊಬ್ರು ಮನೆಯಲ್ಲಿದ್ದಾಗ ಆ ಮನೆಯ ಯಜಮಾನನಿಗೆ ಅಡ್ಜಸ್ಟ್ ಹಾಕೊಂಡಿರ್ಬೇಕು. ಹಾಗೆ ದೇವರ ಮನೆಯಲ್ಲಿ ನಾವಿದ್ದೇವೆ. ದೇವರು ಹಾಕಿದ ರೂಪ ಇದು. ಏನು? ಜೂಜಾಡಬೇಡ, ಕಾನೂನು ಏನಿದೆ ಅದನ್ನು ಮೀರಬೇಡ, ದೈವಿಕವಾದ ಕಾನೂನನ್ನು ಮೀರಬೇಡ, ಕಳ್ಳತನ ಮಾಡಬೇಡ, ಬೇರೆಯವರ ದುಡ್ಡನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ಅಯ್ಯೋ ಅವ್ರಿಗಿಷ್ಟಿದೆ ನನಗಿಲ್ಲ ಅಂತ ಅನ್ಕೋಬೇಡ. ಯಾಕಂದ್ರೆ ದೇವರು ನಿನಗೆ ಕೊಟ್ಟಿದ್ದಲ್ಲ, ಅದು ನಿನಗೆ ಕೊಟ್ರೆ ಸರಿ, ಕೊಟ್ಟಿದ್ದನ್ನ ಸುಖವಾಗಿ ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷ ಕ್ಷತಂ ಸಮಾಹ. ದೇವರಲ್ಲಿ ಕರ್ಮವನ್ನ ಅರ್ಪಣೆ ಮಾಡ್ತಾ, ದೇವರು ಈ ದೇಹದಲ್ಲಿ ಇದ್ದಷ್ಟು ಕಾಲ, ಇರಿಸಿದಷ್ಟು ಕಾಲ ಬದುಕಬೇಕು. ಇಲ್ಲ ಅಂದ್ರೆ ಕರ್ಮದ ಲೇಪ ಆಗೇ ಆಗುತ್ತೆ. ಕರ್ಮದ ಲೇಪ ಆಗಲ್ಲ ಯಾವಾಗ ಇದು ನಾವು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಕರ್ಮದ ಲೇಪ ಆಗಲ್ಲ. ಏಕಾದಶಿ ಮಾಡಿರ್ತೀವಿ, ದ್ವಾದಶಿ ಬೆಳಗ್ಗೆ ದೇವರಿಗೆ ಸಮರ್ಪಣೆ ಮಾಡುತ್ತೇವೆ. ಏಕಾದಶಿ ಉಪವಾಸದ ಆಚರಣೆಯಲ್ಲಿ ಅನೇಕ ಲೋಪಗಳಿರುತ್ತೆ. ದೇವರ ಸ್ಮರಣೆ ಪೂರ್ತಿ ಮಾಡಲಿಕ್ಕಾಗಿರೋದಿಲ್ಲ. ದೇವರ ಸ್ಮರಣೆ ಮಾಡಬೇಕಾದ್ರೂ ಮನಸ್ಸು ಎಲ್ಲೆಲ್ಲೋ ಹೋಗಿರುತ್ತೆ. ಅದಕ್ಕೆ ದೇವರಿಗೆ ಅರ್ಪಣೆ ಮಾಡಿ, ದೇವರೇ ನಿನ್ ಪ್ರೀತಿ ಆಗಲಿ ಅಂದ್ರೆ ದೇವರು ಅದನ್ನು ಸ್ವೀಕಾರ ಮಾಡ್ತಾರೆ. ದೇವರಿಗೆ ಸಮರ್ಪಣೆ ಮಾಡೋದು ಅನ್ನೋದು ಮುಖ್ಯ. ನಾವಿಲ್ಲದೆ ಹೋದ್ರೂ ದೇವರ ಇದು ಮುಖ್ಯ ಪ್ರಾಣ ದೇವರು ಅದನ್ನೇ ಮಾಡೋದು. ನಾವು ಅಂದ್ಕೊಳ್ಳದೆ ಹೋದ್ರೂ ನಮ್ಮ ಕ್ರಿಯೆಯನ್ನ ಮುಖ್ಯ ಪ್ರಾಣ ದೇವರು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಆದ್ರೆ ನಾವು ತಿಳ್ಕೊಂಡ್ರೆ ನಮ್ಗೆ ಲಾಭ. ಬೆಂಗಳೂರಿಗೆ ಅಥವಾ ಯಾವುದೋ ಊರಿಗೆ ಹೋಗ್ಬೇಕು ಅಂತಿರುತ್ತೆ. ನಾವು ಹೋಗದೆ ಹೋದ್ರು ಮಂತ್ರಾಲಯಕ್ಕೆ ಬಸ್ ಹೋಗೋದೆ, ನಾವು ಇಲ್ಲದೆ ಹೋದ್ರೂ ಹೋಗೋದೆ. ಅಲ್ಲಿಗೆ ಹೋಗ್ಬೇಕು ಅಂತಿದ್ರೆ ನಾವು ಬಸ್ ಹತ್ತಬೇಕು. ಬಸ್ ಹತ್ಬೇಕಾದ್ರೆ ಜ್ಞಾನ ಇರಬೇಕು. ಹಾಗೆ ನಾವಿಲ್ಲದೆ ಹೋದ್ರೂ ದೇವರಿಗೆ ಕರ್ಮ ಸಮರ್ಪಣೆಯನ್ನ ಮುಖ್ಯ ಪ್ರಾಣದೇವರು ಮಾಡೇ ಮಾಡ್ತಾರೆ. ನಾವು ಅಂದ್ಕೊಂಡ್ರು ಮಾಡ್ತಾರೆ, ಅಂದ್ಕೊಳ್ಳದೆ ಹೋದ್ರೂ ಮಾಡ್ತಾರೆ. ತಿಳ್ಕೊಳ್ಳೋದು ನಮಗೆ ಲಾಭ. ಕುರ್ವನ್ನೇವೇಹ ಕರ್ಮಾಣಿ ಜೀವಿಚೆ ಕ್ಷತಂತಮಾಹ ಏವಂ ತ್ವಯಿ ನಾನ್ಯಥೇತೋಸ್ತಿನ ಕರ್ಮ ಲಿಪ್ಯತೆ ನರೇ ಅಂದ್ರು. ಕರ್ಮ ಲೇಪ ಆಗಬಾರದು, ಜ್ಞಾನ ಬಂದು ಉದ್ಧಾರ ಆಗಬೇಕು ಅಂದ್ರೆ ಮಾಡುವ ಕರ್ಮಗಳನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು. ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿ, ಯಾಕೆಂದ್ರೆ ಮುಖ್ಯ ಪ್ರಾಣನೇ ಸಮರ್ಪಣೆ ಮಾಡೋದು.
ಮಾರುತ್ಯೇವ ಯತಶ್ಚೇಷ್ಟ, ಅದನ್ನ ಉಪನಿಷತ್ತು ಹೇಳಿತ್ತು. ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ ಅಂತ. ಸರಿ, ಈ ರೀತಿ ನೆಮ್ಮದಿಯಿಂದ ಕರ್ಮ ಮಾಡಬೇಕು ಅಂದರೆ ಭಯ ನಮ್ಮನ್ನ ಕಾಡಬಾರದು. ಆ ಭಯ ಕಾಡದೇ ಇರಲಿಕ್ಕೆ ಏನು ಮಾಡಬೇಕು? ಉಪನಿಷತ್ತು ಹೇಳಿತು, ಇದನ್ನು ಎಲ್ಲವೂ ಕೂಡ ದೇವರ ಆಣತಿಯಂತೆ ನಡೀತಾ ಇದೆ, ಆಜ್ಞೆಯಂತೆ ನಡೀತಾ ಇದೆ ಅಂತ ಏನು ಅಂದುಕೊಳ್ತಿ, ಅವಾಗ ಭಯ ಇರಲ್ಲ. ದೇವರು ನನಗೆ ಒಳಿತು ಮಾಡ್ತಾನೆ. ನನಗೆ ಗಾಯ ಆದರೂ ದೇವರ ಸಂಕಲ್ಪ, ರೋಗ ಬಂದರೂ ದೇವರ ಸಂಕಲ್ಪ. ಯಾವಾಗ ಏನೇನಿರುತ್ತೆ ಅದೆಲ್ಲವೂ ದೇವರ ಸಂಕಲ್ಪ ಅಂತ ಅಂದುಕೊಂಡ್ರೆ, ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಆತ್ಮೈವಾಭೂದ್ವಿಜಾನತಃ ತಥೋ ನ ವಿಜುಗುಪ್ಸತೆ. ತನ್ನನ್ನ ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹೊರಗಡೆಯ ವಿಪರೀತವಾದ ಕ್ರಿಯೆಗಳನ್ನು ತಗೊಳ್ಳೋಲ್ಲ. ಬಾಡಿ ಗಾರ್ಡ್ಸನ್ನು ಇಟ್ಕೊಳ್ಳೋದು ವಿಪರೀತ ಅದಿರಲ್ಲ. ಯಾಕೆಂದ್ರೆ ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ. ಮಧ್ವರು ಅದನ್ನು ಪುಟ್ಟ ಹುಡುಗ ಆಗಿದ್ದಾಗಲೇ ತೋರಿಸಿದ್ದು. ಮಧ್ವರಿಗೆ ಸುಮಾರು 3 ವರ್ಷ. ವಾಸುದೇವ ತಾಯಿ ಮದುವೆ ಮನೆಯಲ್ಲಿದ್ದಾಗ ವಾಸುದೇವ ಓಡಿ 3 ದೇವಸ್ಥಾನಗಳನ್ನು ನೋಡಿದ. ಒಂದು ಬನ್ನಂಜೆ, ಇನ್ನೊಂದು ತಾಳೆಕುಡೆ, ಅದಾದ ಮೇಲೆ ಅನಂತೇಶ್ವರ. ಈ 3 ದೇವಳಗಳನ್ನು ನೋಡಿದ. ಕೊಡವೂರು, ಬನ್ನಂಜೆ, ಅದನ್ನು ಕೊಡವೂರು ಅಂತ ಈಗ ಕರೀತಾರೆ. ಕೊಡವೂರು ಅವಾಗ ಕಾನನ ದೇವತಾ ಸದನಂ ಅಂತ ಕರೀತಾರೆ, ಕಾನಂಗಿ ದೇವಸ್ಥಾನ ಅಂತ ಕರೀತಾ ಇದ್ರು. ಈಗ ಅದನ್ನು ಕೊಡವೂರು ಅಂತ ಕರೀತಾರೆ. ಕೊಡವೂರು, ಆಮೇಲೆ ಬನ್ನಂಜೆ, ತಾಳೆಕುಡೆ ಅಂತ ಅಲ್ಲೊಂದು ಜಾಗ ಇದೆ. ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿ ಉಡುಪಿಗೆ ಬಂದದ್ದು. ಆಗ ಅಪ್ಪ ಕೇಳಿದ್ರು, ಅಲ್ವೋ ಮಾರಾಯ, ವಿವಿಧ ಭೂತ ಭಯಂಕರ ವರ್ತಮನಿ, ಅಲ್ಲ ಎಲ್ಲರೂ ಭೂತಗಳೆಲ್ಲ ಓಡಾಡುವ ಜಾಗ, ನೀನು ಹೇಗಿದ್ದಿ? ಯಾರು ಕರ್ಕೊಂಡೋದ್ರು ನಿನ್ನನ್ನ? ಯಾವ ದೇವರು ಮದುವೆ ಮನೆಯಿಂದ ಕರ್ಕೊಂಡು ಹೋದ್ನೋ ಅವನೇ ಉಳಿದ 2 ದೇವಸ್ಥಾನಗಳಿಗೂ ಕರ್ಕೊಂಡು ಹೋದ. ಅವನೇ ನನ್ನ ಗೆಳೆಯನಾಗಿದ್ದ ಅಂತ. ಆಗ ಒಬ್ಬ ಫಿಲಾಸಫರ್, ಅವನು ಮೊದಲ ಲಕ್ಷಣ ಫಿಯರ್ಲೆಸ್ನೆಸ್, ಭಯ ಇಲ್ಲದೆ ಇರೋದು. ಸಂಸಾರದಲ್ಲಿ ಎದುರಾಗುವ ಆಪತ್ತುಗಳ ಬಗ್ಗೆ ಭಯ ಇಲ್ಲದೆ ಇರೋದು. ಜಾಗರೂಕತೆ ಬೇರೆ, ಭಯ ಇಲ್ಲದೆ ಇರೋದು ಬೇರೆ. ಜಾಗರೂಕವಾಗಿರ್ಬೇಕು. ಹಾಗಂತ ಹೇಳಿ ನಾನು ಭಯ ಪಡೋದಿಲ್ಲ ಅಂತ ಹೇಳಿ ದುಡುಕಬಾರದು. ಆದ್ದರಿಂದ ದೇವರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಭಯ ಬರಲ್ಲ. ಇದಾಗಿ ಮಾಡಬೇಕಾದ ಕರ್ತವ್ಯ 2. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಮೃತಮಶ್ನುತೆ ಅಂತ. ಅವಿದ್ಯಾ ಅಂದ್ರೆ ತಪ್ಪಾದ ವಿಚಾರದ ಖಂಡನೆ, ಶಾಸ್ತ್ರಕ್ಕೆ ವಿರುದ್ಧವಾದ ಮಾತುಗಳು ಬಂದಾಗ ವಿಚಾರ ಮಾಡಬೇಕು. ಶಾಸ್ತ್ರದ ಆದೇಶ ಏನಿದೆ ಅದನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ನಿರಂತರ ಮನನ. ನಮ್ಮ ಕೆಲಸಗಳಾದ ಮೇಲೂ ಅದನ್ನು ನಾವು ಮಾಡಬಹುದು, ಆದರೆ ಮಾಡಬೇಕು, ಸ್ವಲ್ಪವಾದರೂ ಮಾಡಬೇಕು. ಪೂರ್ತಿ ಮಟ್ಟದಲ್ಲಿ ಯಾರಿಗೂ ಸಾಧ್ಯ ಇಲ್ಲ, ಆದರೆ ಮಾಡಬೇಕು. ಅವಿದ್ಯೆಯ, ಅವಿದ್ಯೆ ಅಂದರೆ ತಪ್ಪು ವಿಚಾರಗಳ ಖಂಡನೆ. ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ. ಸರಿಯಾದದ್ದನ್ನ ಚಿಂತನೆ ಮಾಡುವಾಗ ಅವನು ಒಳ್ಳೆಯ ಲೋಕವನ್ನು ಹೊಂದುತ್ತಾನೆ. ಕೆಟ್ಟದ್ದನ್ನ ಖಂಡನೆ ಮಾಡಿದ್ದರಿಂದ ನರಕದಿಂದ ಪಾರಾಗ್ತಾನೆ. ತಪ್ಪಾದ ವಿಚಾರವನ್ನು ಖಂಡನೆ ಮಾಡಿದ್ದರಿಂದಾಗಿ ನರಕಕ್ಕೆ ಹೋಗದೇ ಇರೋದೇ ಫಲ. ಸರಿಯಾದ ವಿಚಾರವನ್ನು ಮಂಡನೆ ಮಾಡಿದಾಗ
ಮುಕ್ತಿ ಅನ್ನೋದು, ಆನಂದ ಅನ್ನೋದು ಸಿಗುತ್ತೆ. ಚೆನ್ನಾಗಿ ಗೊತ್ತಿರುವವ ಅವ್ರಿಗೆ ಬೇಸರ ಆಗಬಾರದು ಅಂತ ತಪ್ಪಾದ ವಿಚಾರವನ್ನೇ ಸುಮ್ಮನೆ ಇದ್ದುಬಿಟ್ರೆ ಅವನಿಗೆ ದೊಡ್ಡ ನರಕ. ಯಾಕೆಂದ್ರೆ ನಿನಗೆ ಗೊತ್ತಿದ್ದು ಕೂಡ ಅವ್ರನ್ನ ತಡೀಲಿಲ್ವಲ್ಲ. ಅಲ್ಲ, ನಾವು ತಡೆದಿದ್ರೆ ಅವ್ರು ಕೇಳ್ತಾ ಇದ್ರ, ಅದು ಬೇರೆ, ನಿನಗೆ ಸಂಬಂಧಪಟ್ಟಿದ್ದಲ್ಲ. ಅದು ತಪ್ಪಾದ ವಿಚಾರವನ್ನ ಖಂಡನೆ ಮಾಡಬೇಕು, ಶಾಸ್ತ್ರಕ್ಕೆ ವಿರುದ್ಧವಾದದ್ದನ್ನ ಅಷ್ಟೇ. ಇದನ್ನ ಅವಿದ್ಯಾ ಅಂತ ಕರೀತಾರೆ. ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ. ಇನ್ನೆರಡುಂಟು. ಸಂಭೂತಿಂಚ ವಿನಾಶಂಚ ಎಸ್ತದ್ವೇದೋ ಭಯಂಸಹ ಅಂತ. ದೇವರು ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ. ಕೆಲವರು ಸೃಷ್ಟಿಯನ್ನ ಮಾತ್ರ ಮಾಡ್ತಾನೆ, ದೇವರು ಪ್ರಳಯ ಮಾಡೋಲ್ಲ ಅಂತಾರೆ. ಸೆಮೆಟಿಕ್ ರಿಲಿಜನ್ಗಳೆಲ್ಲ ಅಂದ್ರೆ ಬೈಬಲ್ಲು, ಖುರಾನು ಎಲ್ಲರೂ ಏನ್ ಹೇಳ್ತಾರೆ, ದೇವರು ಸೃಷ್ಟಿ ಮಾಡ್ತಾನೆ, ಪ್ರಳಯ ಮಾಡೋಲ್ಲ. ಈ ಜಗತ್ತು ಕೊನೆಗೊಳ್ಳೋದು ಹೇಗೆ? ಎಲ್ಲರೂ ಕನ್ವರ್ಟ್ ಆದ್ಮೇಲೆ ದೇವರು ಈ ಜಗತ್ತನ್ನ ಸೃಷ್ಟಿ ಮಾಡೋದು ನಿಲ್ಲಿಸ್ಬಿಡ್ತಾನೆ, ಪ್ಯಾಕ್ ಮಾಡಿಬಿಡ್ತಾನೆ ಜಗತ್ತನ್ನು, ಮುಗೀತು. ಇದು ಅವ್ರದ್ದು ತಲೆ. ಅದಕ್ಕೆ ಅವರು ಎಲ್ಲರನ್ನು ಕನ್ವರ್ಟ್ ಮಾಡ್ಲಿಕ್ಕೆ ನೋಡೋದು ಈ ಕಾರಣಕ್ಕೆ. ಕ್ರಿಶ್ಚಿಯನ್ನರು ಮತ್ತು ಮುಸಲ್ಮಾನರು ಯಾಕೆ ಕನ್ವರ್ಟ್ ಮಾಡ್ತಾರೆ ಅಂದ್ರೆ, ಎಲ್ಲರನ್ನ ಕನ್ವರ್ಟ್ ಮಾಡಿಬಿಟ್ರೆ ನಾವು ಮುಕ್ತಿ ಅಂತ ಭ್ರಮೆ ಅವರಿಗೆ. ಜ್ಞಾನ ಬೇಡ, ವೈಯಕ್ತಿಕವಾದ ಸಾಧನೆ ಬೇಡ, ಎತ್ತರ ಬೇಡ, ದೇವರನ್ನ ಒಳಗಡೆ ಕಾಣೋದು ಬೇಡ. ಮತ್ತೆ ಎಲ್ಲರೂ ಇಡೀ ಜಗತ್ತು ಕ್ರಿಶ್ಚಿಯನ್ ಆಗಿಬಿಟ್ರೆ ಮುಕ್ತರಾಗ್ಬಿಡ್ತಾರೆ. ಇಡೀ ಜಗತ್ತು ಇವ್ರ ಪ್ರಕಾರ ಮುಸ್ಲಿಂ ಆಗಿಬಿಟ್ರೆ ಉದ್ಧಾರ ಆಗೋಗ್ತಾರೆ, ಎಲ್ಲರೂ ಮುಕ್ತರಾಗೋಗ್ತಾರೆ ಅಂತ ಅವ್ರ ಭ್ರಮೆ. ವಾಸ್ತವವ ಅವರಿಬ್ಬರಲ್ಲೇ ವಿರೋಧ ಇದೆ. ಅದರಿಂದ ದೇವರನ್ನ ಸರ್ವ ಗುಣಗಳಿಂದ ಉಪಾಸನೆ ಮಾಡಬೇಕು, ಅದೇ ಮುಕ್ತಿಗೆ ದಾರಿ. ದೇವರು ಸೃಷ್ಟಿ ಮಾಡಿದ್ದಾನೆ, ಹಾಗೆ ಪ್ರಳಯವನ್ನು ಮಾಡ್ತಾನೆ. ಕೆಲವರು ಪ್ರಳಯವನ್ನು ಮಾತ್ರ ಮಾಡ್ತಾನೆ, ದೇವರು ಸೃಷ್ಟಿ ಮಾಡಲ್ಲ ಅಂತ ಹೇಳೋ ಮತಗಳು ಇದೆ. ಮಾಯನ್ ಸಿವಿಲೈಸೇಷನ್ ಅಂತ ಇತ್ತು. ಆ ಮಾಯನ್ ಸಿವಿಲೈಸೇಷನ್ ಅವರು ಇಲ್ಲೆಲ್ಲ ಅಧ್ಯಾಪಕರೇ ಇದ್ದೀರಾ, ಏನ್ ಹೇಳೋದು, ಎಲ್ಲ ಟೀಚರ್ಸ್. ಆದ್ರೂ ಅನುವಾದ, ಶಾಸ್ತ್ರ ಏನ್ ಹೇಳಿದೆ ಅನ್ನೋದ್ರ ಅನುವಾದ. ಮಾಯನ್ ಸಿವಿಲೈಸೇಷನ್ ನಲ್ಲೆಲ್ಲ ದೇವರು ಪ್ರಳಯವನ್ನು ಮಾತ್ರ ಮಾಡ್ತಾನೆ, ಸೃಷ್ಟಿ ಮೊದಲಾದವುಗಳನ್ನು ಮಾಡುವಲ್ಲ. ಉಪನಿಷತ್ತು ಹೇಳಿತ್ತು, ಅದು ತಪ್ಪು ಕಲ್ಪನೆ. ಎಲ್ಲ ಮಾಡಬೇಕು. ದೇವರು ಸೃಷ್ಟಿಯನ್ನೂ ಮಾಡ್ತಾನೆ ಅಂತ ಉಪಾಸನೆ ಮಾಡಬೇಕು, ಅವನೇ ಪ್ರಳಯವನ್ನೂ ಮಾಡ್ತಾನೆ ಅಂತ ಎಲ್ಲವನ್ನೂ ದೇವರು ಮಾಡ್ತಾನೆ. ಸರ್ವಗುಣ ಪೂರ್ಣ ಅಂತ ಉಪಾಸನೆ ಮಾಡಬೇಕು. ಸರ್ವಗುಣ ಪೂರ್ಣ ಅಂತ ಉಪಾಸನೆ ಮಾಡದೆ ಮುಕ್ತಿ ಇಲ್ಲ. ಹೀಗೆ ಎಲ್ಲ ರೀತಿಯಲ್ಲಿ ಸರಿಯಾದ ಅಚ್ಚುಕಟ್ಟಾದ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಹೇಳಿಕೊಂಡು ವಾಯುರನಿಲ ಮಮೃತ ಮಥೇದಂ ಭಸ್ಮಾಂತಂ ಶರೀರಂ ಓಂ ಕ್ರತೋಸ್ಮರ ಕೃತಂ ಸ್ಮರ ಕ್ರತೋಸ್ಮರ ಕೃತಂ ಸ್ಮರ ಅಂತ ಚಿಂತನೆ ಮಾಡಬೇಕಂತ. ವಾಯು ಮುಖ್ಯ ಪ್ರಾಣ, ಅವನು ಅನಿಲ. ಅನಿಲ ಅಂದ್ರೆ ಏನು? ಅ ಅಂದ್ರೆ ಪರಮಾತ್ಮ, ನಿಲ ಅಂತಂದ್ರೆ ಮನೆ, ನಿಲಯ, ಅದೇ ನಿಲ. ಅನಿಲ ಅಂದ್ರೆ ಏನು? ದೇವರ ಮನೆ ಅಂತ ಅರ್ಥ. ಆ ಅಂದ್ರೆ ಪರಮಾತ್ಮ, ನಿಲ ಅಂದ್ರೆ ಮನೆ. ಮುಖ್ಯ ಪ್ರಾಣನೇ ದೇವರ ದೊಡ್ಡ ಮನೆ ಅಲ್ವಾ? ದೇಹದಲ್ಲಿ ಮುಖ್ಯ ಪ್ರಾಣ ಇದ್ದಾಗ ದೇವರು ಇರ್ತಾನೆ, ಎಲ್ಲ ದೇವತೆಗಳು ಇರ್ತಾರೆ. ಇವನು ಹೋದ್ನ ಮುಗೀತು, ಅಮಂಗಳ. ಆದ್ದರಿಂದಾಗಿ ಮುಖ್ಯ ಪ್ರಾಣನ ಹೆಸರು ಏನು? ಅನಿಲ, ದೇವರ ಮನೆ ಅಂತ. ಅವನ ಹೆಸರೇ, ಮುಖ್ಯ ಪ್ರಾಣನ ಹೆಸರೇ ದೇವರ ಮನೆ. ಅಂತಹ ವಾಯು ನಿರಂತರ ಕ್ರಿಯೆ ಮಾಡ್ತಾ ಇರ್ತಾನೆ. ಅವನ ಶರೀರವೂ ಒಂದು ದಿವಸ ಬಿದ್ದೋದು. ವಾಯುರನಿಲ ಅಮೃತಂ, ಅವನಿಗೆ ಅಮೃತ. ಅಮೃತ ಅಂದ್ರೇನು? ಅತಿರೋಹಿತ ವಿಜ್ಞಾನಾತ್
ವಾಯುರಪ್ಯಮೃತ ಸ್ಮೃತ. ಅಮೃತ ಅಂದ್ರೆ ಅವನ ಅರಿವು ಯಾವತ್ತೂ ನಾಶ ಆಗಲ್ಲ, ಪ್ರಜ್ಞೆ ಯಾವತ್ತೂ ನಾಶ ಆಗಲ್ಲ. ಅದಕ್ಕೆ ಅವನಿಗೇನಂತಂದ್ರು ಅಮೃತ ಅಂದ್ರು. ವಾಯುರನಿಲಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ಅಂತಹ ಮುಖ್ಯ ಪ್ರಾಣನ ಶರೀರವೂ ಕೂಡ ದೇವರಿಂದ ಸಂಕರ್ಷಣಾಗ್ನಿಯಿಂದ ಪ್ರಳಯದಲ್ಲಿ ಭಸ್ಮ ಆಗಿ ಹೋಗುತ್ತೆ. ಆಮೇಲೆ ಅವರಿಗೆ ಬೇರೆ ಸ್ವರೂಪ ದೇಹವನ್ನು ಕೊಟ್ಟು ದೇವರು ಮುಕ್ತಿಯಲ್ಲಿ ಆನಂದವನ್ನು ನೀಡುತ್ತಾನೆ. ಆ ತರಹದ ದೇವರನ್ನ ನಾವು ಬೇಡ್ಕೊಳ್ಬೇಕು. ಕ್ರತೋ ಸ್ಮರ ಕೃತಂ ಸ್ಮರ. ಕ್ರತೋ ಜ್ಞಾನರೂಪನೇ, ಕೃತಂ ಸ್ಮರ ನಾವು ಮಾಡಿದ್ದನ್ನು ನೆನಪಿಸಿಕೊಳ್ಳಯ್ಯ. ಓ, ಹಾಗಾದ್ರೆ ದೇವರಿಗೆ ಮರ್ತೋಗುತ್ತಾ? ನೆನಪಿಸಿಕೋ ನೆನಪಿಸಿಕೋ ಅಂತ ಇದೀವಲ್ಲ. ಅನುಗ್ರಹೋನ್ಮುಖತ್ವಂತು ಪುನರುಕ್ತ್ಯಾಭಿಧೀಯತೆ. ನನಗೆ ಅನುಗ್ರಹ ಮಾಡು ಅಂತ ಹೇಳೋದನ್ನ ನೆನಪಿಸಿಕೋ ನೆನಪಿಸಿಕೋ ಅಂತ ಹೇಳೋದು. ಅಲ್ಲಿ ದೀಪ ಇದೆ ನೆನಪಿರ್ಲಿ ಅಂತೀವಿ. ನೆನ್ಪಿಟ್ಕೊಂಡಿದ್ದೀನಿ ಅಂತ ಅದ್ರ ಮೇಲೆ ಹೋಗೋದಲ್ಲ, ಹೋಗ್ಬೇಡಿ ಅಂತ. ನೀರು ಜಾರ್ ಬಿದ್ದಿದೆ ನೆನಪಿರ್ಲಿ, ನೆನ್ಪಿಟ್ಕೊಂಡಿದ್ದೀನಿ ಅಂತ ಅದ್ರ ಮೇಲೆ ಹೋಗೋದಲ್ಲ. ಅರ್ಥ ಏನದರದ್ದು? ನೀರು ಬಿದ್ದಿದೆ ಅಲ್ಲಿ ಹೋಗ್ಬೇಡಿ, ಜಾರಿ ಬಿದ್ದೀರಾ ಅಂತ. ಹಾಗೆ ಇದು ಕ್ರತೋಸ್ಮರ ಕೃತಂ ಸ್ಮರ. ಜ್ಞಾನರೂಪನೇ ನೆನಪಿಸಿಕೋ. ನೆನಪಿಸಿಕೋ ಅಂದ್ರೆ ನಮ್ಮ ಮೇಲೆ ಅನುಗ್ರಹ ಮಾಡು ಅಂತ. ಕ್ರತೋಸ್ಮರ ಕೃತಂ ಸ್ಮರ, ಕ್ರತೋಸ್ಮರ ಕೃತಂ ಸ್ಮರ. ಸರಿ, ಏನ್ ಪ್ರಾರ್ಥನೆ ಮಾಡಬೇಕು? ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಇದು ಪ್ರಾರ್ಥನೆ. ಋಗ್ವೇದದಲ್ಲಿದೆ, ಎಲ್ಲ ಉಪನಿಷತ್ತಿನಲ್ಲಿದೆ, ಶ್ವೇತಾಶ್ವತರದಲ್ಲಿದೆ, ಎಲ್ಲ ಕಡೆ ಇದೆ. ಅಗ್ನಿಯೇ ದೇವರ ಹೆಸರು ಅಗ್ನಿ ಅಂತ. ಯಾಕೆ ಅಂದ್ರೆ ಅಗಂ ನಯತಿ, ಚಲಿಸದ ಪದಾರ್ಥವನ್ನ ಚಲಿಸುವಂತೆ ಮಾಡ್ತಾನೆ. ಅಗ ಅಂದ್ರೆ ಹೋಗದೇ ಇರೋದು. ಅಗಂ ನಯತಿ, ಹೋಗದ ಪದಾರ್ಥವನ್ನ, ಚಲಿಸದ ಪದಾರ್ಥವನ್ನ ಚಲಿಸುವಂತೆ ಮಾಡ್ತಾನೆ. ಅದರಿಂದಾಗಿ ದೇವರ ಹೆಸರೇನು? ಅಗ್ನೇ. ಸುಪಥಾನಯ, ಒಳ್ಳೆಯ ದಾರಿಯಿಂದ ಒಯ್ಯಿ. ಯಾಕಾಗಿ? ರಾಯೇ, ಹಣಕ್ಕಾಗಿ. ಯಾವ ಹಣ? ಜ್ಞಾನವೆಂಬ ಹಣ, ಮೋಕ್ಷವೆಂಬ ಹಣ. ಈ ಎಲ್ಲ ಹಣಗಳು ಅಂತಿಮವಾಗಿ ಇನ್ನೊಂದನ್ನು ಪಡ್ಕೊಳ್ಳಿಕ್ಕೆ ಉಪಯುಕ್ತ ಅಲ್ವಾ? ಲೌಕಿಕವಾದ ಹಣ ಏನಿದೆ ಅದನ್ನ ವಿನಿಯೋಗಿಸಿ ಸುಖವನ್ನ, ಧರ್ಮವನ್ನ ಪಡಿಬೇಕು. ಅರ್ಥ ಏನಿದೆ ಅದು ಎರಡಕ್ಕೆ ಪ್ರಯೋಜನ. ಒಂದು ಧರ್ಮಕ್ಕೆ, ಇನ್ನೊಂದು ಕಾಮಕ್ಕೆ. ನಾವು ಏನು ಬಯಸ್ತೇವೆ, ನಮ್ಮ ದೇಹಕ್ಕೇನು ಬೇಕು, ನಮ್ಮ ಹೆಂಡತಿ ಮಕ್ಕಳಿಗೇನು ಬೇಕು, ಎರಡಕ್ಕೆ. ಆದರೆ ಮೋಕ್ಷವೆಂಬ ವಿತ್ತ ಅದೇ ಸಂಪತ್ತು. ಹಣದಿಂದ ಏನೋ ಕೊಂಡುಕೊಳ್ಳಬೇಕು, ಆದರೆ ಮೋಕ್ಷ ಅನ್ನೋದು ಅದೇ ಸಂಪತ್ತು, ಅದೇ ಸುಖ, ಅದೇ ಧರ್ಮ, ಅದೇ ಅರ್ಥ, ಅದೇ ಕಾಮ. ಆ ಅಂತಿಮವಾದ ಹಣಕ್ಕಾಗಿ ನನ್ನನ್ನ ಒಯ್ಯಿ, ಒಳ್ಳೆಯ ದಾರಿಯಿಂದ ಒಯ್ಯಿ. ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್. ನೀನು ಸರ್ವಜ್ಞ, ನಿನಗೆ ಗೊತ್ತು ಯಾರಿಗೆ, ಯಾವಾಗ, ಎಷ್ಟು, ಹೇಗೆ, ಎಲ್ಲಿ ಕೊಡಬೇಕು ಅಂತ. ಸರ್ವಜ್ಞ. ನಿನ್ನ ಹತ್ರ ನೀನು ಹೀಗೆ ಮಾಡು ಅಂತ ಆರ್ಡರ್ ಮಾಡ್ತಾ ಇರೋದಲ್ಲ, ನಮ್ಮನ್ನ ಒಯ್ಯಿ ಅಂತ ಪ್ರಾರ್ಥನೆ ಮಾಡ್ತಾ ಇರೋದಷ್ಟೇ. ಮುಖ್ಯವಾಗಿ ಯುಯೋಧ್ಯಸ್ಮಜ್ಜುಹುರಾಣಮೇನ. ಜುಹುರಾಣ, ನಮ್ಮನ್ನ ಕಡಿಮೆ ಮಾಡುವ ಪಾಪವನ್ನು ಪರಿಹರಿಸು. ನಮ್ಮನ್ನು ಕಡಿಮೆ ಮಾಡೋದು ಯಾವುದು? ಅಜ್ಞಾನ. ಅಜ್ಞಾನ ಇತ್ತು ಅಂದ್ರೆ ಮನುಷ್ಯ ಕೆಳಕ್ಕೆ ಇಳಿತಾನೆ.
ಮನುಷ್ಯ ಎಲ್ಲಿ ಬಹಳ ಗೌರವವನ್ನು ಪಡಿತಾನೆ ಅಂದರೆ ಜ್ಞಾನ ಇದ್ದಲ್ಲಿ, ಜ್ಞಾನ ವೈರಾಗ್ಯ ಇವುಗಳಿದ್ದಲ್ಲಿ. ಲೌಕಿಕವಾಗಿ ಎಷ್ಟೇ ಸ್ಥಾನದಲ್ಲಿದ್ದವರು ಗೌರವ ಕೊಡ್ತಾರೆ, ಯಾಕಂದ್ರೆ ಅವ್ರಿಗೂ ಕೂಡ ಜ್ಞಾನದ ಬಗ್ಗೆ ಗೊತ್ತಿರುತ್ತೆ. ಜ್ಞಾನದ ಬಗ್ಗೆ ಯಾರಿಗೆ ಗೊತ್ತಿರುತ್ತೆ ಅವರು ಜ್ಞಾನಿಗಳನ್ನು ಗೌರವಿಸ್ತಾರೆ. ಅದರಿಂದಾಗಿ ನಮ್ಮನ್ನ ಅಲ್ಪವಾಗಿ ಮಾಡುವುದು ಯಾವುದು? ಅಜ್ಞಾನ. ಆ ಅಜ್ಞಾನವನ್ನು ಪರಿಹರಿಸುವಂತ ದೇವರಲ್ಲಿ ಕೇಳೋದು. ಯುಯೋಧ್ಯಸ್ಮಜ್ಜುಹುರಾಣಮೇನಃ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಆಯ್ತು, ದೇವರು ಸಂಪತ್ತು ಕೊಡ್ತಾನೆ, ನಾವೇನ್ ಮಾಡೋದು? ಏನು ಕೊಡ್ಲಿಕ್ಕಾಗತ್ತೆ ದೇವರಿಗೆ? ಏನು ಕೊಡ್ಲಿಕ್ಕಾಗಲ್ಲ. ನಮಗಿಂತ ಹಳಬರಾದವರಿಗೆ ಏನು ಕೊಡ್ಲಿಕ್ಕಾಗಲ್ಲ. ಈಗ ರಾಘವೇಂದ್ರ ಸ್ವಾಮಿಗಳಿಗೆ, ದೊಡ್ಡ ದೊಡ್ಡ ಮಹನೀಯರಿಗೆ, ವಾದಿರಾಜರಿಗೆ, ವಿಜೇಂದ್ರ ಸ್ವಾಮಿಗಳಿಗೆ ಏನು ಕೊಡ್ಲಿಕ್ಕಾಗತ್ತೆ? ನಾವು ವಿದ್ಯಾಮಾನ್ಯರಿಗೆ ಏನು ಕೊಡ್ಲಿಕ್ಕಾಗಲ್ಲ. ಅಷ್ಟೆಲ್ಲ ಜ್ಞಾನ ಕೊಟ್ಟು ಹೋದವರು ನೆನಪಿಸ್ಕೋಬಹುದು ಅಷ್ಟೇ. ಅವು ಇವ್ರಿಗೆ ಏನು ಕೊಡ್ಲಿಕ್ಕಾಗಲ್ಲ ಜೀವರು ಅಂದ್ರೆ, ಇನ್ನು ದೇವರಿಗೆ ಏನು ಕೊಡ್ಲಿಕ್ಕಾಗತ್ತೆ ಅಲ್ವಾ? ಅದಕ್ಕೆ ನನ್ನ ಕೈಲಾಗೋದು ಇದೊಂದೇ ಸ್ವಾಮಿ, ಭೂಯಿಷ್ಠ ನಮ ಉಕ್ತಿಂ ವಿಧೇಮ. ಭಕ್ತಿಯಿಂದ ಕೂಡಿದ ಈ ನಮಸ್ಕಾರ ಒಂದೇ ನೆನಪು ಕೊಡ್ಲಿಕ್ಕಾಗೋದು, ಇನ್ನೇನು ಕೊಡ್ಲಿಕ್ಕಾಗುತ್ತೆ. ಇದು ದೇವರಲ್ಲಿ ಪ್ರತಿ ದಿವಸ ಮಾಡಬೇಕಾದ ಪ್ರಾರ್ಥನೆ. ಅಜ್ಞೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಅಂತ. ಈ ರೀತಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ದೇವರನ್ನ ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಹೇಳಿದ್ದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಾದ ಮೇಲೆ ತಲವಕಾರ ಉಪನಿಷತ್ತು ಅಂತ, ಸಾಮವೇದದ ಉಪನಿಷತ್ತು. ತಲವಕಾರ ಅಂತಂದ್ರೆ ಅವಾಗ ಯಾವುದೋ ಒಂದು ಕಾಲದಲ್ಲಿ ತಾಳ ಹೊಡೆದುಕೊಂಡು ಹೇಳ್ತಾ ಇದ್ರಂತೆ. ಈಗ ಗಾನ ಪದ್ಧತಿ ಇಲ್ಲ. 1000 ರೀತಿ ಸಾಮವೇದವನ್ನ ಹೇಳ್ತಾ ಇದ್ರು. ನಮಗೆ ಇವತ್ತು ಮೇಳಕರ್ತ ರಾಗಗಳೇ ಸಂಗೀತದಲ್ಲಿ 72. ಆ 72ನ್ನೇ ಪೂರ್ತಿ ಯಾವ ಸಂಗೀತಗಾರರು ನೋಡಿರೋದಿಲ್ಲ ಅಲ್ವೇ? ಅದರಲ್ಲಿ 4-5 ರಾಗಗಳ ಮೇಲೆ ಒಂದು ಸ್ವಾಮ್ಯವನ್ನು ಪಡೆದರೆ ಒಬ್ಬ ಅವನು ಜಗದ್ವಿಖ್ಯಾತ ಆಗುತ್ತಾನೆ. ಈ 72 ನಮಗೆ ಗೊತ್ತಿಲ್ಲ ಅಂದ್ರೆ ಇನ್ನು 1000 ರೀತಿಯ ರಾಗದ ಹಾಡಿನ ಪದ್ಧತಿಗಳು ಎಲ್ಲಿಂದ ಗೊತ್ತಾಗಬೇಕು? ಸಾಮವೇದಕ್ಕೆ 1000 ಶಾಖೆಗಳಿತ್ತಂತೆ. ಸಹಸ್ರವರ್ತ್ಮ ಸಾಮವೇದ. ಈಗ ಉಳಿದಿರೋದೆಷ್ಟೋ? 3. ರಾಣಾಯನೀಯ ಶಾಖೆ, ಕೌಥುಮ, ಪ್ರಾಗಾಥ ಅಂತ 3. ಆ 3ಅನ್ನೇ ಬಹಳ ಕಡಿಮೆ ಜನ ಕಲಿತಾ ಇದ್ದೀವಿ ಮತ್ತೆ ಈಗ. ಆದ್ದರಿಂದ ಸಾಮವೇದದ ಒಂದು ಭಾಗ ಅದು ತಲವಕಾರ, ತಾಳ ಹಾಕಿಕೊಂಡು ನಾವು ಸಾಮವನ್ನು ಹಾಡ್ತಾ ಇದ್ರಂತ ಅವಾಗ. ಇವಾಗ ನಮಗೆ ಅದು ಊಹಿಸ್ಕೊಳ್ಳಿಕ್ಕೆ ಕೂಡ ಆಗಲ್ಲ, ನಮಗೆ ಅದರ ಊಹೆ ಕೂಡ ಸಿಗಲ್ಲ. ವೀಣೆಯಲ್ಲಿ ಸಾಮವೇದವನ್ನ ಸಾಮವೇದದ ಟೋನ್ಗೆ ಕೂಡಿಸಬಹುದು, ವೀಣೆಯನ್ನ ಕೊಳಲಿನಲ್ಲಿ ಬಾರಿಸಬಹುದು, ಆದರೆ ತಾಳದಲ್ಲಿ ಬಾರಿಸಲಿಕ್ಕಾಗಲ್ಲ. ತಬಲದಲ್ಲೋ ಮೃದಂಗದಲ್ಲಿಯೋ ಸಾಮವೇದವನ್ನು ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಆ ಪದ್ಧತಿಯನ್ನು ಕಳ್ಕೊಂಡಿದ್ದೀವಿ ನಾವು. ತಲವಕಾರೋಪನಿಷತ್ತು ಅಂದ್ರೆ ಹಾಗೆ. ಸಾಮವೇದವನ್ನ ತಾಳದ ಮೂಲಕ ಹಾಡ್ತಾ ಇದ್ದ ಋಷಿಗಳು ತಲವಕಾರರು. ಅವರ ಉಪನಿಷತ್ತು ತಲವಕಾರ ಉಪನಿಷತ್ತು. ಇದನ್ನ ಕೇಳಿದವನು ಶಿವ, ಹೇಳಿದವನು ಬ್ರಹ್ಮ. ವೈಜಯಂತ ಪರ್ವತದಲ್ಲಿ ಬ್ರಹ್ಮದೇವರು ಕುಳಿತಿರುವಾಗ ರುದ್ರದೇವರು ಹೋಗಿ ನಮಸ್ಕಾರ ಮಾಡಿ ಕೇಳ್ತಾರೆ, ಇಂದ್ರಿಯಗಳನ್ನೆಲ್ಲ ನಿಯಂತ್ರಣ ಮಾಡೋರು ಯಾರು?
ಅವರೇ ಹೋಗಿ ಕೇಳ್ತಾರೆ, ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕವು ದೇವೋ ಯುನಕ್ತಿ ಅಂತ. ಈ ರೀತಿ ಆ ರುದ್ರದೇವರು ಪ್ರಶ್ನೆ ಮಾಡಿದಾಗ ಬ್ರಹ್ಮದೇವರು ಇದನ್ನೆಲ್ಲ ಮಾಡುವವ ದೇವರು ಅಂತ ನಾರಾಯಣನ ಬಗ್ಗೆ ಹೇಳ್ತಾರೆ. ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ. ದೇವತೆಗಳು ಒಮ್ಮೆ ಅಸುರರನ್ನು ಗೆದ್ದರಂತೆ. ದೇವತೆಗಳೆಲ್ಲ ಅಂದುಕೊಂಡ್ರು, ಅಸ್ಮಾಕಮೇವಾಯಂ ವಿಜಯ, ಅಸ್ಮಾಕಮೇವಾಯಂ ಮಹಿಮಾ, ಇದೇನು ನಮ್ಮ ಮಹಿಮೆನೇ, ಇದು ನಮ್ಮದೇ ಗೆಲುವು, ನಾವು ಸ್ವತಂತ್ರವಾಗಿ ಸಾಧನೆ ಮಾಡಿದ್ದು ಅಂತ. ಆಗ ದೇವರಿಗೆ ಅವ್ರ ಮೇಲೆ ಕರುಣೆ ಬಂತು. ಅಜ್ಞಾನ ಇದೆ, ಅಜ್ಞಾನವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಒಂದು ಅಪರಿಚಿತವಾದ ರೂಪ ನಿಂತಿತು. ದೇವತೆಗಳೆಲ್ಲ ಅದನ್ನು ನೋಡಿದ್ರು. ಅದು ಏನು ಅಂತ ತಿಳ್ಕೊಳ್ಬೇಕು ಅಂತ ಕುತೂಹಲ ಆಯಿತು. ಅದಕ್ಕೆ ಕಾಮ ಏನು ಮಾಡಿದ, ಅಗ್ನಿಯನ್ನು ಕಳುಹಿಸಿದ, ಹೋಗು ಅದೇನು ಅಂತ ಕೇಳ್ಕೊಂಡು ಬಾ. ಅಗ್ನಿ ಹೋದ. ಅಗ್ನಿ ಹೋದ ಕೂಡಲೇ ಪ್ರಶ್ನೆನೇ ಮರ್ತೋಯ್ತು ಅಗ್ನಿಗೆ. ಆ ದೇವರು ಕೇಳಿದ, ಆ ಯಕ್ಷ ಕೇಳಿದ, ಯಕ್ಷ ಅಂದ್ರೆ ಅಪರಿಚಿತ, ಆ ಅಪರಿಚಿತ ಕೇಳಿದ, ಯಾರು ನೀನು? ಅಗ್ನಿ. ಹೌದಾ ಅಂತ ಹೇಳಿ ಒಂದು ತುಂಡು ದರ್ಭೆಯನ್ನ ಇಟ್ಟು ಸುಡು ಇದನ್ನ ಅಂದ. ತದುಪಪ್ರೇಯಾಯ ತರ್ವಜವೇನ, ಪೂರ್ತಿ ಶಕ್ತಿ ಸಾಮರ್ಥ್ಯವನ್ನು ಹಾಕಿದರೂ ಕೂಡ ಅವನು ಏನು ಬದಲಾಗಲಿಲ್ಲ. ಅದು ಸುಡಲೇ ಇಲ್ಲ. ಅವನು ವಾಪಸ್ ಬಂದ. ಆಮೇಲೆ ವಾಯುದೇವ ಹೋದ. ಪ್ರವಾಹವಾಯು, ಮುಖ್ಯ ಪ್ರಾಣ ಅಲ್ಲ, ಪ್ರವಾಹವಾಯು ಹೋದ. ನೀನ್ಯಾರು ಅಂತ ಕೇಳಿದ. ನಾನು ಮಾತರಿಶ್ವಾವ ಅಹಮಸ್ಮಿ, ನಾನು ವಾಯುದೇವ. ಹೌದಾ, ಏನ್ ಮಾಡ್ತಿ? ಏನೇನನ್ನೆಲ್ಲ ಎತ್ಕೊಂಡು ಹೋಗ್ತೀನಿ. ನಾನು ಜೋರಾಗಿ ಬೀಸಿದರೆ ಯಾವುದೂ ಉಳಿಯೋದಿಲ್ಲ. ಹೌದಾ, ಈ ತೃಣವನ್ನ ಬೀಸ್ಕೊಂಡು ಹೋಗು ನೋಡೋಣ. ಅವನ ಕೈನಲ್ಲೂ ಆಗಲಿಲ್ಲ. ಬಂದ ಇಂದ್ರ. ಇಂದ್ರ ಬರುವಾಗ ದೇವರೇನ್ ಮಾಡಿದ, ಕಣ್ಮರೆಯಾದ. ಪಾರ್ವತೀ ದೇವಿ ಇದ್ಲು. ಆ ಪಾರ್ವತೀ ದೇವಿ ಉಮಾಂ ಹೈಮವತೀಂ, ಹಿಮವಂತನ ಮಗಳು ಪಾರ್ವತಿ ಇದ್ಲು. ಅವಳು ಇಂದ್ರನಿಗೆ ಹೇಳಿದ್ಲು, ನೀವು ಈ ರೀತಿ ತಪ್ಪು ಮಾಡಿದಿರಿ, ನಿಮಗೆ ಕಲಿಸಲಿಕ್ಕೆ ಬಂದದ್ದು ಅಂತ. ಯಾರದು? ಎರಡೇ ಲಕ್ಷಣ ಹೇಳುತ್ತೆ ಉಪನಿಷತ್ತು. ನ್ಯಮೀಮಿಷದಾ ಇತ್ಯದಿ ದೈವತಂ, ಒಂದು ಮಿಂಚು. ವಿದ್ಯುತೋ ವ್ಯದ್ಯುತತ್, ಯಾರು ಮಿಂಚಿಗೆ ಮಿಂಚುವ ಗುಣವನ್ನು ಕೊಟ್ಟಿದ್ದಾನೋ ಅವನೇ ಈ ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇರೋದು. ನಿಮಗೆ ಗೆಲುವು ಕೊಟ್ಟವನೇ ಅವನು. ಯಾರು ಅಂದ್ರೆ ಕಪಿಲ ನಾಮಕ ಪರಮಾತ್ಮ. ಮಿಂಚಿಗೂ ಮಿಂಚುವ ಶಕ್ತಿಯನ್ನು ಕೊಟ್ಟವನು. ಆಮೇಲೆ ಇನ್ನೊಬ್ಬ ಇದ್ದಾನೆ. ಇನ್ನೊಮ್ಮೆ ನ್ಯಮೀಮಿಷದ, ಕ್ಷೀರಸಾಗರದಲ್ಲಿ ಕಣ್ಣು ಮುಚ್ಚಿ ಮಲಗಿದ್ದಾನೆ ಅವನು. ಈ ರೀತಿ ಎರಡು ರೂಪಗಳು, ಕಪಿಲ ಮತ್ತೆ ನಾರಾಯಣ, ನಿಮಗೆ ಗೆಲುವನ್ನು ಕೊಟ್ಟಿದ್ದು ಅಂತ ಹೇಳುದು. ಆಗ ದೇವತೆಗಳೆಲ್ಲ ಅದನ್ನು ತಿಳಿದುಕೊಂಡು ಮತ್ತೆ ಒಳ್ಳೆಯ ದಾರಿಯಲ್ಲಿ ಸಾಗಿದರು. ಇದು ಬ್ರಹ್ಮದೇವರು ರುದ್ರದೇವರಿಗೆ ಹೇಳುವ ಕಥೆ. ಇದನ್ನ ತಲವಕಾರ ಉಪನಿಷತ್ತು ಹೇಳುತ್ತೆ. ವೇದದ ಅಂಗಗಳು, ಈ ವಿದ್ಯೆ ಕೂಡಬೇಕು ಅಂತಂದ್ರೆ ಮೂರು ಇರಬೇಕು. ತಸ್ಮೈ ತಪಃ ದಮಃ ಕರ್ಮೇತಿ ಪ್ರತಿಷ್ಠಾ. ದಮ ಇಂದ್ರಿಯ ನಿಗ್ರಹ ಇರಬೇಕು. ವಿದ್ಯೆ ನಮಗೆ ಒಲಿಬೇಕು ಅಂದ್ರೆ ಇಂದ್ರಿಯ ನಿಗ್ರಹದಿಂದ ಇರಬೇಕು. ಸಾಧ್ಯವಾದಷ್ಟು ಮಿತಿಮೀರಿದ ಭೋಗಗಳನ್ನು ಮಾಡಬಾರದು ಅಲ್ವಾ. ಆದ್ದರಿಂದ ದಮಃ. ಶಮಃ, ದೇವರಲ್ಲಿ ಭಕ್ತಿ ಇರಬೇಕು. ಕರ್ಮ, ಸಾಧ್ಯವಿದ್ದಷ್ಟು ಒಳ್ಳೆಯ ಕೆಲಸ, ಬೇರೊಬ್ಬರಿಗೆ ಉಪಕಾರ ಮಾಡುವುದು ಇತ್ಯಾದಿ ಇತ್ಯಾದಿ, ಜ್ಞಾನಿಗಳಿಗೆ ಗೌರವ. ಈ ಮೂರು ಇತ್ತು ಅಂದ್ರೆ ವಿದ್ಯೆ ಅವನಲ್ಲಿ ಇರುತ್ತೆ.
ಈ ವಿದ್ಯೆಯಿಂದ ವೇದ್ಯನಾದವನು ಪರಮಾತ್ಮ. ಈ ರೀತಿ ತಲವಕಾರ ಉಪನಿಷತ್ತು ಬ್ರಹ್ಮ ಹಾಗೂ ರುದ್ರದೇವರ ಸಂವಾದವಾಗಿ ಬಂದಿದೆ. ಇಷ್ಟನ್ನ ನಾವು ನೋಡಿದ್ದಾಯಿತು. ಇದಕ್ಕೆ ಆಚಾರ್ಯರ ಭಾಷ್ಯವಿದೆ. ಆಚಾರ್ಯರ ನಿನ್ನೆ ವೇದದ ಮಹೈತರೆಯ ಉಪನಿಷತ್ತಿನ ಪ್ರಾರ್ಥನೆ ಹೇಗಿತ್ತು ಅಂತ ನೋಡಿದೆ. ಇವತ್ತು ಶುಕ್ಲ ಯಜುರ್ವೇದದ ಈಶಾವಾಸ್ಯ ಉಪನಿಷತ್ತಿನ ಪ್ರಾರ್ಥನೆ ಹೇಗಿದೆ ಅಂತ ನಾವು ನೋಡಿದ್ದೇವೆ. ಮತ್ತೆ ಮುಂದಿನ ದಿವಸಗಳಲ್ಲಿಯೂ ಹೀಗೆ ವೇದದ ಮತ್ತೆ ಬೇರೆ ಗ್ರಂಥಗಳು, ಇದಾದ ಮೇಲೆ ಉಪನಿಷತ್ತಾದ ಮೇಲೆ ಬೇರೆ ಗ್ರಂಥಗಳನ್ನು ನೋಡೋಣ. ಕೃಷ್ಣ